ತಂದೆಯ ದುಡಿಮೆಯಿಂದ ತಿಂದುಂಡು ಬೆಳೆದವರು ತಡವರಿಸುವ ಕಾಲಕ್ಕೆ ಯಾರಿಗರು ಎಲ್ಲಿಗರು? ಅಪ್ಪ ಭಗವಂತ, ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಟ್ಟಿರಪ್ಪ. ನಮಸ್ಕಾರ ಮುತ್ತಣ್ಣ. ತುಳಸಿ, ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೀನಪ್ಪ. ಏನ್ ಸಮಾಚಾರ ಮುತ್ತಣ್ಣ? ಬಹಳ ದಿನದಿಂದ ಕಾಣ್ತಾನೆ ಇಲ್ಲ. ನಾನು ಎಲ್ಲಿಗಿರಿ ಹೋಗ್ಲಿ, ಮನೆ ಬಿಟ್ರೆ ಆಫೀಸು, ಆಫೀಸ್ ಬಿಟ್ರೆ ಮನೆ, ಇಷ್ಟೇ ಅಪ್ಪ ನನ್ನ ದಿನಚರಿ. ಏನ್ ಇವತ್ತು ಅಪರೂಪಕ್ಕೆ ದೇವಸ್ಥಾನ ಕಡೆ ಬಂದ್ಬಿಟ್ಟಿದ್ಯಾ? ಇವತ್ತು ಸಂಬಳ ಆಯ್ತು, ಆಫೀಸು ಬೇಗ ಕ್ಲೋಸ್ ಆಯ್ತು. ಇನ್ನೇನ್ ಮಾಡೋದು ಅಂತ ಪರಮಾತ್ಮ ಕಾಪಾಡಪ್ಪ ಅಂತ ಕೇಳ್ಕೊಳಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಕಣಯ್ಯ. ಒಳ್ಳೇದು ಒಳ್ಳೇದು. ಸಂಬಳದಲ್ಲಿ ನಿನಗೆ ಅಂತ ಏನಾದ್ರೂ ಸ್ವಲ್ಪ ಎತ್ತಿಟ್ಕೊಂಡಿದ್ಯಾ, ಇಲ್ಲ ಎಲ್ಲ ತಗೊಂಡೋಗಿ ಹೆಂಡ್ರ ಕೈಲಿ ಕೊಟ್ಬಿಡ್ತೀಯಾ? ನನಗೆ ಅಂತ ಯಾಕೋ ಬೇಕು? ನನಗೆ ಯಾವ ಚಟ ಇದೆ? ಕುಡಿಯಲ್ಲ, ತಿನ್ನಲ್ಲ, ಬೀಡಿ ಸೇದಲ್ಲ, ಇಸ್ಪಿಟಾಡಲ್ಲ, ಹೋಗ್ಲಿ ರೇಸ್ಗೂ ಹೋಗಲ್ಲ. ಇನ್ನ ನನಗೇನಕ್ಕೋ ದುಡ್ಡು? ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಅಷ್ಟು ಸಾಕಪ್ಪ. ಮನೇಲೀಗ ಹೋಮ್ ಮಿನಿಸ್ಟರ್ ಕಾಯ್ತಾ ಇದ್ದಾರೆ. ಆ ಹೋಮ್ ಮಿನಿಸ್ಟರ್ ಕೈಲಿ ಕೊಟ್ಬಿಟ್ರೆ ನನಗೆ ಸಮಾಧಾನ ನೋಡು. ಅಲ್ಲ ಮುತ್ತಣ್ಣ, ಎಂಥ ಕೆಲಸ ಮಾಡ್ತಾ ಇದ್ಯಾ ನೋಡು. ಯಾಕೋ, ಏನು ಹೇಳ್ತಾ ಇದೀಯ ನೀನು? ನೋಡು ಮುತ್ತಣ್ಣ, ಕಷ್ಟ ಕಾಲದಲ್ಲಿ ಯಾವ ಹೆಂಡ್ರು ಮಕ್ಕಳು ಬಂದು ಬಳಗ ಯಾರೂ ನಂಬೋಕ್ಕಾಗಲ್ಲ, ಯಾರು ಆಗೋದಿಲ್ಲ. ನಮ್ಮ ಸೇಫ್ಟಿಗೆ ನಾವಿರಬೇಕು. ಅದಕ್ಕೆ ಅಂತ ಇವಾಗ್ಲಿಂದ ನಮ್ಮ ಅಕೌಂಟ್ನಲ್ಲಿ ಸ್ವಲ್ಪ ಹಣನ ಎತ್ತಿಟ್ಕೋಬೇಕು. ಅದು ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ನನ್ನ ದುಡಿಮೆಯಲ್ಲಿ ಒಂದು ಭಾಗವನ್ನ ಸೇಫಾಗಿ ಎತ್ತಿಟ್ಕೊಂಡಿದ್ದೀನಿ. ಯಾರನ್ನೂ ನಂಬಕ್ಕಾಗಲ್ಲ. ಮುಂದೆ ಹೆಂಗೋ ಏನೋ ನೋಡೋ, ಎಲ್ಲದಕ್ಕೂ ಆ ದೇವ್ರಿದ್ದಾನೆ. ನಾನೀಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಾನೀಗ ದುಡ್ಡು ತಗೊಂಡೋಗಿ ನನ್ನ ಹೆಂಡತಿ ಕೈಲಿ ಕೊಟ್ಬಿಟ್ಟು ನೆಮ್ಮದಿ ಆಯ್ತೀನಿ. ನಾನಿನ್ನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾನಿನ್ನು ಬರ್ಲಾ? ಎಲ್ಲ ನಿನ್ನ ಹಣೆ ಬರ. ಹೋಗು ಹೋಗು. ಕೆಲವು ವರ್ಷಗಳ ನಂತರ ಮುತ್ತಣ್ಣ ಇದ್ದಂಗ ಅವನೇ. ಇವನ್ಗೇನಾಯ್ತು? ಚೆನ್ನಾಗೇ ಇತ್ತಲ್ಲ. ಮುತ್ತಣ್ಣ, ಮುತ್ತಣ್ಣ, ತುಳಸಿ, ಏನಪ್ಪ? ಅಯ್ಯೋ ಪಾಪ, ಯಾಕೋ ಕೆಮ್ತಾ ಇದ್ಯಾ? ಹುಷಾರಿಲ್ವಾ? ಇಲ್ಲ. ಹೌದಾ? 15 ದಿವಸ ಆಯ್ತು. ಕೆಮ್ಮು ಸಿಕ್ಕಾಪಟ್ಟೆ, ತಡ್ಕೊಳಕ್ಕಾಯ್ತಾ ಇಲ್ಲ ಕಣೋ. ಕಫ ಜಾಸ್ತಿ ಆಗ್ಬಿಟ್ಟಿದೆ. ಡಾಕ್ಟ್ರಿಗೆ ತೋರಿಸ್ಲಿಲ್ವಾ? ಆಯ್ತು ಕಣೋ, ಎಲ್ಲ ಡಾಕ್ಟ್ರಿಗೂ ತೋರ್ಸಾಯ್ತು. ಕಮ್ಮಿ ಆಯ್ತಾ ಇಲ್ಲ? ಅಯ್ಯೋ ಕರ್ಮವೇ, ಏನೋ ದೊಡ್ಡ ಡಾಕ್ಟ್ರಿಗೆ ಬರ್ಕೊಟ್ಟವ್ರೆ. ಹೋಗಿ ತೋರ್ಸೋದು. ದುಡ್ಡು ಬೇಡವೇನಯ್ಯ?
ಆಗ ಸಂಪಾದನೆ ಮಾಡಿ ಮಾಡಿ ಹೆಂಡ್ರು ಮಕ್ಕಳು ಅಂತ ತಗೊಂಡೋಗಿ ಅವ್ರ ಕೈಲಿ ಕೊಟ್ಬಿಟ್ಟಲ್ಲ, ಈಗ ಹೋಗಿ ಕೇಳಿ ಇಸ್ಕೋ. ನನ್ನ ಮಗ ಫಾರಿನ್ ಅವನೇ. ಹಂಗ ಹೆಂಡ್ತಿನ ಕೇಳಿದ್ರೆ ಕರೆಂಟ್ ಬಿಲ್ ಕಟ್ಟಕ್ಕೆ ಕಾಸಿಲ್ಲ ಅಂತಲ್ಲ ಕಣೋ. ನಾನೇನು ಮಾಡಲಿ ನನಗೆ ಅಂತ. ಅವತ್ತು ನಾನು ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಕಷ್ಟ ಕಾಲಕ್ಕಾಗುತ್ತೆ ಸ್ವಲ್ಪ ಹಣ ಕೂಡಿಟ್ಕೋ ಅಂತ. ನಿನ್ನ ಮಾತು ಕೇಳ್ದ? ನಿನ್ನ ಮಾತು ಕೇಳಬೇಕಾಗಿತ್ತು. ನಿನ್ನ ಮಾತು ಕೇಳಿದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಯ್ಯೋ ಪಾಪಿ, ಎಂಥ ಕಾಲ ಬಂತಯ್ಯ ನಿನಗೆ. ನೋಡು ಬೇಡಪ್ಪ, ದುಡ್ಡನ್ನಲ್ಲ ಹೆಂಡತಿ ಮಕ್ಕಳಿಗೆ ತಗೊಂಡೋಗಿ ಕೊಟ್ಟೆ ನೋಡು, ಅದಕ್ಕೆ ನನಗೆ ಈ ಪರಿಸ್ಥಿತಿ. ಅದಕ್ಕೆ ಹೇಳಿದ್ದೆ ಮುತ್ತಣ್ಣ, ಮುಂದಾಲೋಚನೆ ಇರಬೇಕು ಅಂತ. ಬಾ, ನಮ್ಮ ಡಾಕ್ಟರ್ ಇದ್ದಾರೆ ಮಣಿಪಾಲ್ನಲ್ಲಿ, ಅವ್ರ ಹತ್ರ ತೋರ್ಸೋಣ ಬಾ. ನಿನ್ಗೆ ಯಾಕೋಯ್ತು? ಇಲ್ಲಪ್ಪ, ಆಗಲ್ಲ, ನಿನ್ನ ಈ ಸ್ಥಿತಿಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಬಾ 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 ಬಾ. ಸ್ನೇಹಿತ ಅಂದ್ರೆ ನಿನ್ನಂಗಿರ್ಬೇಕು. ಸ್ನೇಹಿತ ಅಂದಮೇಲೆ ಇಷ್ಟು ಮಾಡದೇ ಇದ್ರೆ ಹೆಂಗೆ? ಬಾ. ನಿಧಾನ ನಿಧಾನ ನಿಧಾನಂಗ್ ನಡಿ, ಬಿದ್ದಿದ್ಯಾ? ಆತ್ಮೀಯರೇ, ಗುರು ಹಿರಿಯರೇ, ಸಹೋದರ ಸಹೋದರಿಯರೇ, ನಾನು ಮೊದಲು ಪ್ರಾರಂಭಿಸಿದ SGRS ಎಂಟರ್ಟೈನ್ಮೆಂಟ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಮೊದಲ ಬಾರಿಗೆ ಅಪ್ಲೋಡ್ ಮಾಡಿದಂತಹ ಹೆತ್ತವರೇ ದೇವರು ಮತ್ತು ಇಷ್ಟೇ ಈ ಪ್ರಪಂಚ ಈ ಕಿರುಚಿತ್ರಗಳನ್ನು ತಾವು ನೋಡಿ ಸಂತೋಷಪಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತು ನಾನು ಪ್ರತಿ ವಾರ ಅನೇಕ ಕಿರುಚಿತ್ರಗಳನ್ನು, ಸಾಮಾಜಿಕ ಕಳುಕಳಿಯುಳ್ಳಂಥ ಕಿರುಚಿತ್ರಗಳನ್ನು ನಾನು ಅಪ್ಲೋಡ್ ಮಾಡ್ತಿದ್ದೇನೆ. ಈಗ ನೆಕ್ಸ್ಟ್ ನಾನು ಬಿಡುವುದು ಯಾರಿಗೂ ಯಾರಿಲ್ಲ, ರೈತನ ಮಕ್ಕಳು, ಕರ್ಮಗೇಡಿ ಮಗ ಮುಂತಾದ ಸಾಮಾಜಿಕ ತಿಳುವಳಿಕೆಯುಳ್ಳ ಕಿರುಚಿತ್ರಗಳನ್ನು ತಾವು ನೋಡಲು ನನ್ನ SGRS ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಎಲ್ಲರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ತುಂಬ ತುಂಬ ಧನ್ಯವಾದಗಳು.